ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯಾ ಚಾಮಣಿ ವ್ಲಾಗ್ಸ್. ಇವತ್ತು ಬಾಳೆಹಣ್ಣಿಂದ ಸ್ವೀಟ್ ರೆಸಿಪಿ ಮಾಡೋಣ. ಈಸಿಯಾಗಿ ಮಾಡ್ಬೋದು. ಇದು ದೇವಸ್ಥಾನಗಳಲ್ಲಿ ತುಂಬಾ ಶ್ರೇಷ್ಠ, ಪ್ರಸಾದವಾಗಿ ಕೊಡ್ತಾರೆ. ಸೊ ಇದನ್ನು ಮನೇಲಿ ಹೇಗೆ ಮಾಡೋದು ನೋಡೋಣ. ಎಲ್ಲರಿಗೂ ಗೊತ್ತಿರುತ್ತೆ, ಸೊ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಹಣ್ಣಾಗಿರೋ ಅಂಥ ಬಾಳೆಹಣ್ಣು ತೊಗೋಬೇಕು. ಹಣ್ಣಾಗಿರೋ ಅಂಥ ಬಾಳೆಹಣ್ಣು ತೊಗೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ಸೊ ಕಾಯಿ ತುರಿ ತೊಗೋತಾ ಇದ್ದೀನಿ ತೆಂಗಿನಕಾಯಿಂದು. ಅರ್ಧ ಬಟ್ಲಾರು ತೊಗೋಬೋದು, ಇಲ್ಲ 1 ಬಟ್ಲಾರು ತೊಗೋಬೋದು. ನಾನು 3/4 ತೊಗೊಂಡಿದ್ದೀನಿ. ಆಮೇಲೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಒಂದು 2-3 ಚಮಚದಷ್ಟು ಬೇಕಾಗುತ್ತೆ. ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ತುಪ್ಪ ಬೇಕು, ತುಪ್ಪ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಸಿಪ್ಪೆನ ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡ್ಕೋಬೇಕಾಗತ್ತೆ. ಮನೇಲೂ ದೇವರುಗಳಿಗೆ ನೈವೇದ್ಯಕ್ಕೆ ಏನಪ್ಪ ಮಾಡೋದು, ಸಡನ್ನಾಗಿ ಇವತ್ತು ಪೂಜೆ ಮಾಡಬೇಕು, ಏನಾದ್ರು ನೈವೇದ್ಯ ಮಾಡಬೇಕು, ಬೇರೆ ಎಲ್ಲ ರಿಸ್ಕ್ ಆಗುತ್ತೆ, ಮಾಡ್ಕೊಂಡು ಕೂರೋಕ್ಕೆ ಟೈಮ್ ಇಲ್ಲ ಅಂತಂದರೆ ಈ ಥರ ದೇವರಿಗೆ ನೈವೇದ್ಯ ಮಾಡಿ ಕೊಡೋದು ತುಂಬಾ ಶ್ರೇಷ್ಠ. ಇದು ಹಣ್ಣು ತುಪ್ಪ ಅಂತಲೂ ಹೇಳ್ತಾರೆ, ರಸಾಯನ ಅಂತಲೂ ಹೇಳ್ತಾರೆ. ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಬಾಳೆಹಣ್ಣು ತಿನ್ನೋದ್ರಿಂದ ಕ್ಯಾಲ್ಶಿಯಂ ಹೆಚ್ಚಾಗುತ್ತೆ ಅಂತಾರೆ. ಸೊ ಬಾಳೆಹಣ್ಣಿಂದು ಸುಮ್ಮನೆನಾದರೂ ಮಾಡ್ಕೊಂಡಾದರೂ ತಿನ್ಬೋದು, ಹೆಲ್ತಿಗೆ ಒಳ್ಳೆಯದು ಅಂತ. ಸೊ ಇಲ್ಲೆಲ್ಲ ಹೆಚ್ಚಿಟ್ಕೊಂಡಿರೋ ಅಂಥ ಬಾಳೆಹಣ್ಣನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಎಲ್ಲ ಒಂದೊಂದಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಸೊ ಕಾಯಿ ತುರಿ ಇದು ನಿಮ್ಮ ಇಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಇಷ್ಟಪಡೋರು ಜಾಸ್ತಿನೇ ಹಾಕ್ಕೊಳ್ಬೋದು, ಇಲ್ಲ ಸ್ವಲ್ಪನಾದರೂ ತೊಗೋಬೋದು. ಸೊ ಇಲ್ಲಿ ಕಾಯಿ ತುರಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಬೆಲ್ಲದ ಪೌಡ್ರು ಅಷ್ಟೇ, ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಉಪಯೋಗಿಸ್ತಾ ಇದ್ದೀನಿ. 2 ಚಮಚ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಏಲಕ್ಕಿ ಪೌಡರು, ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು. ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ಪೂನಲ್ಲಿ ಕಲಸಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ. ಬೆಲ್ಲ, ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಏಲಕ್ಕಿ ಪೌಡ್ರ್ ಎಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಮಕ್ಕಳಿಗೂ ಈ ಥರ ಮಾಡಿಕೊಡೋದ್ರಿಂದ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಬಾಳೆಹಣ್ಣು ತಿನ್ನಲ್ಲ ಅನ್ನೋ ಮಕ್ಕಳಿರ್ತಾರೆ ಒಬ್ರೊಬ್ರು, ಅಂಥವ್ರಿಗೆ ಈ ಥರನಾದರೂ ಮಾಡಿ ಸ್ವಲ್ಪ ತಿನ್ನಿಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದಕ್ಕೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದು ಹಳೆಯ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ಆವಾಗ ನಮ್ಮ ಅಜ್ಜಿಯವ್ರ ಕಾಲದಿಂದನೂ ಮಾಡ್ಕೊಂಬಂದಿರೋ ರೆಸಿಪಿ. ಯಾವುದೇ ದೇವರಿಗೆ ನೈವೇದ್ಯ ಕೊಡಬೇಕು ಅಂದರೂ ಬೇಗ ಮಾಡಬೇಕು ಅಂದರೆ ಈ ನೈವೇದ್ಯ ಪ್ರಸಾದನೇ ಕೊಡ್ತಾ ಇದ್ದಿದ್ದು. ಸೊ ಅದೇ ಟೇಸ್ಟ್ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ನಾವೆಲ್ಲ ಅಜ್ಜಿ ಮನೆಗೆಲ್ಲ ಹೋದಾಗ ಆವಾಗ ಆ ಟೈಮಲ್ಲೆಲ್ಲ ನಮಗೆ ಸ್ನ್ಯಾಕ್ಸ್ ಅಂದರೆ ಇದೇನೆ, ಹಣ್ಣು ತುಪ್ಪ ರಸಾಯನ ಮಾಡಿಕೊಡೋದು. ಬಾಳೆಹಣ್ಣು ತುಂಬ ಹಣ್ಣಾಗಿರ್ತಿತ್ತು ಅಂದಾಗ ಈ ಥರದ್ದು ಮಾಡಿ ಕೊಟ್ಬಿಡ್ತಿದ್ರು, ನಾವು ತಿಂತಾ ಕೂತ್ಬಿಡ್ತಿದ್ವಿ, ಚೆನ್ನಾಗಿರ್ತಿತ್ತು. ಸೊ ಇದನ್ನು ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.